ನಿರ್ದೇಶಕರ ಬಗ್ಗೆ ಸೊ ಪ್ರಿಪರೇಷನ್ ಹೇಗಿತ್ತು, ಯಾವ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ಸ್ ಅವ್ರು ಮಾಡ್ಕೊಳ್ತಾರೆ ಬಿಫೋರ್ ಡೂಯಿಂಗ್ ಅ ಮೂವಿ ಆರ್ ಸ್ಕ್ರಿಪ್ಟಿಂಗ್ ರೈಟಿಂಗ್? ಏನಾಗುತ್ತೆ ಮೇಡಮ್, ಫಸ್ಟ್ಗೆ ಒಂದು ಐಡಿಯಾ ಸ್ಟಿಮ್ಯುಲೇಟ್ ಆಗುತ್ತೆ. ಯೂಶ್ವಲಿ ಯಾರಿಗಾದ್ರೂ ಆಯಿತು, ನಾವು ಏನೋ ಓದ್ಕೊತಾ ಇರ್ತೀವಿ, ಕಾದಂಬರಿಗಳು ಓದ್ತಿರ್ತೀವಿ, ಎಲ್ಲ ಇಂಟರ್ವ್ಯೂಸು ಪಾಡ್ಕಾಸ್ಟ್ ಎಲ್ಲ ಕೇಳ್ತಾ ಇರ್ತೀವಲ್ಲ, ಎಲ್ಲ ಒಂದು ಐಡಿಯಾ ಸ್ಟ್ರೈಕ್ ಆದರೆ ತಂದು ಟೀಮಲ್ಲಿ ಮುಂದೆ ಇಡ್ತೀವಿ. ಆ ಐಡಿಯಾನ ಎಷ್ಟು ವಯೇಬಲ್ ಇದೆ ಅನ್ನೋದನ್ನು ಡಿಸೈಡ್ ಮಾಡ್ತೀವಿ ಫಸ್ಟ್. ಆ ಐಡಿಯಾ ಮೇಲೆ ಆಮೇಲೆ ಮೆಟೀರಿಯಲ್ ಕಲೆಕ್ಷನ್ ಅಂತ ಬರುತ್ತೆ, ಡಾಟಾ ಕಲೆಕ್ಷನ್ ಏನು ಮಾಡ್ತೀವಲ್ಲ. ಸೊ ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟ ಇನ್ನೂ ಯಾವ್ಯಾವ ವಿಚಾರಗಳನ್ನ ಅದಕ್ಕೆ ಕನೆಕ್ಟ್ ಮಾಡ್ಬೋದು, ಈ ವಿಚಾರನ ಎತ್ತಿ ಹಿಡಿಯೋಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ, ಇದನ್ನು ಡೌನ್ ಮಾಡೋಕ್ಕೆ ಯಾವುದು ಹೆಲ್ಪ್ ಮಾಡುತ್ತೆ ಅನ್ನೋದೆಲ್ಲ ವಿಚಾರ ಕಲೆಕ್ಷನ್ ಆಗುತ್ತೆ. ಫಸ್ಟು ವಿಚಾರಧಾರೆಗಳು ಆಮೇಲೆ ಸಿದ್ಧಾಂತಗಳನ್ನ ತಂದು ಹಾಕಿ ಆಮೇಲೆ ಅದಕ್ಕೆ ಸಿನಿಮಾ ಪರ್ಸ್ಪೆಕ್ಟಿವ್ ಕೊಡ್ತಾ ಹೋಗ್ತೀವಿ. ಅದರಲ್ಲಿ ಕ್ಯಾರೆಕ್ಟರ್ಗಳು ಒಂದೊಂದು ಕ್ಯಾರೆಕ್ಟರು ಒಂದೊಂದು ಕಮ್ಯುನಿಟಿನ ರಿಪ್ರೆಸೆಂಟ್ ಮಾಡೋ ಥರದ್ದು, ಒಂದೊಂದು ಫಿಲಾಸಫಿನ ರಿಪ್ರೆಸೆಂಟ್ ಮಾಡೋವಂಥದ್ದು, ಒಂದೊಂದು ವಿಚಾರಗಳನ್ನ ರಿಪ್ರೆಸೆಂಟ್ ಮಾಡೋ ಥರದ್ದು ಕ್ಯಾರೆಕ್ಟರ್ ಡೆವಲಪ್ ಆಗ್ತಾ ಹೋಗ್ತವೆ. ಸೊ ಅದರಲ್ಲಿ ಮೇನ್ ವಿಲನ್ ಯಾರು, ಹೀರೋ ಯಾರು, ಹಾಗೆ ಡಿಸೈಡ್ ಆಗ್ತಾ ಹೋದಾದ್ಮೇಲೆ ಆಮೇಲೆ ಒಂದು ಲೈನ್ ಕೂತ್ಕೋತೀವಿ, ಕತೆ ಎಲ್ಲಿಂದ ಶುರು ಆಗಬೇಕು, ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಆಮೇಲೆ ನಮ್ಮ ಸಿನಿಮಾ ಫಾರ್ಮೆಟ್ ಎಲ್ಲ ತರಬೇಕಲ್ಲ ಮೇಡಮ್. ಇಂಟ್ರೋಲ್ ಹೆಂಗೆ ಬರುತ್ತೆ, ಆಮೇಲೆ ಸೆಕೆಂಡ್ ಹಾಫ್ ಹೆಂಗೆ ಓಡುತ್ತೆ, ಪ್ರೀ ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ, ಕ್ಲೈಮ್ಯಾಕ್ಸ್ ಆದಮೇಲೆ ಏನಾಗುತ್ತೆ. ನೀವು ನಮ್ಮ ಸಿನಿಮಾದಲ್ಲಿ ನೋಡಿರ್ಬೇಕಾದ್ರೆ ಆಲ್ಮೋಸ್ಟ್ ಫೈಟ್ ಆದ್ಬಿಟ್ಲೆ ಆಲ್ಮೋಸ್ಟ್ ಎಲ್ಲರೂ ಕ್ಲೈಮ್ಯಾಕ್ಸ್ ಆಗೋಯ್ತು ಅಂತ ಎದ್ದು ಹೋಗ್ಬಿಡುವಂಥ ಚಾನ್ಸಸ್ ತುಂಬ ಇದೆ. ಬಟ್ ನೀವು ನೋಡಿದ್ರೆ ಆ್ಯಕ್ಚುಲಿ ಫೈಟ್ ಆದಮೇಲೆ ಕ್ಲೈಮ್ಯಾಕ್ಸ್ ಸ್ಟಾರ್ಟು. ಅಲ್ಲಿಂದ ಅವನು ವಿಚಾರ ತಗೋತಾನೆ. ಇಡೀ ಸಿನಿಮಾದೆಲ್ಲ ಕಟ್ಕೊಂಡು ಬಂದಿರೋ ಎಲ್ಲ ನಾವೇನು ಸೀಡ್ಸ್ ಹಾಕಿರ್ತೀವಿ, ಫಸ್ಟ್ ಹಾಫಿಂದನೂ ಸೀಡ್ ಹಾಕೊಂಡು ಬಂದಿರೋದನ್ನು ಕ್ಲೈಮ್ಯಾಕ್ಸ್ ಡೈಲಾಗಲ್ಲಿ ಹೇಳ್ತಾ ಹೋಗ್ತಾನೆ ಅವನು. ನೀವು ನೋಡಿರ್ಬೋದು, ಅಲ್ಲಿ ಕೂತಿರೋ 4 ಜನರಲ್ಲಿ 3 ಜನ ಇವ್ರ ಕಮ್ಯುನಿಟಿಯವರೇ ಇರ್ತಾರೆ. ಸೊ ಅವ್ನು ಹೇಳೋ ಎಷ್ಟು ವೇಟೇಜ್ ಇದೆ ಅಂದರೆ ಆ ವಿಚಾರದಲ್ಲಿ, ಬೇರೆ ಯಾರೋ ಬಂದು ನಮ್ಮನ್ನು ಆಳ್ತಾ ಇಲ್ಲ, ನೀವುಗಳೇ ನಮ್ಮ ಜೊತೆಗಿದ್ದು ನಮ್ಮ ಜೊತೆನೇ ಬೆಳೆದು ದೊಡ್ಡವ್ರು ಆಗ್ತಿದ್ದಂಗೆ ಆ ಕಡೆ ಹೋಗ್ಬಿಡ್ತಿರಲ್ಲ ನಮ್ಮನ್ನು ಕಮ್ಯುನಿಟಿ ಬಿಟ್ಬಿಟ್ಟು. ಇದು ತಪ್ಪು. ನಾನು ಬೇರೆಯವ್ರನ್ನ ಯಾವತ್ತೂ ಬ್ಲೇಮ್ ಮಾಡಲ್ಲ, ನಮ್ಮ ಜನರೇ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದನ್ನೇ ನಾನು ಕೇಳ್ತಾ ಇದ್ದೀನಿ ಅನ್ನೋ ವಿಚಾರ ಹೇಳ್ತಾನೆ ಅವನು. ಸೊ ಇದು ಲಾಸ್ಟಲ್ಲಿ ಬಂದಿರೋ ವಿಚಾರ. ಆ್ಯಕ್ಚುಲಿ ನಮಗೆ ಅಲ್ಲಿವರೆಗೂ ಹೋಗಬೇಕು ಅನ್ನೋದು ಐಡಿಯಾನೇ ಇರಲಿಲ್ಲ. ಸಂವಿಧಾನ ಹೇಳ್ತೀವಿ, ಈಕ್ವಾಲಿಟಿ ಹೇಳ್ತೀವಿ, ಅಷ್ಟೆಲ್ಲ ಇತ್ತು. ಇನ್ನೂ ಏನೋ ಕೊಡಬೇಕಲ್ಲ. ಆಫ್ಟರ್ ಕ್ಲೈಮ್ಯಾಕ್ಸ್ ಅನ್ನೋದೊಂದು ಕಾನ್ಸೆಪ್ಟ್ ಹೊಸದಾಗಿ ಬಂದಿದೆ, ಹಾಲಿವುಡಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಕ್ಲೈಮ್ಯಾಕ್ಸ್ ಆದಮೇಲೆ ಏನು ಕಿಕ್ ಕೊಡ್ತೀಯ ನೀನು ಅನ್ನೋದು, ಪೋಸ್ಟ್ ಕ್ಲೈಮ್ಯಾಕ್ಸ್ ಅಂತ. ಆ ವಿಚಾರಕ್ಕೆ ಬಂದಾಗ ವಿಜಯ್ ಸರ್ ಒಂದು ಮೊನೋಲಾಗ್ಸ್ ಇದೆ ಕ್ಲೈಮ್ಯಾಕ್ಸಲ್ಲಿ. ಅದನ್ನು ನೋಡಿದಾಗ ಅರ್ಥ ಆಗುತ್ತೆ ಎಷ್ಟು ರಿಸರ್ಚ್ ಹೋಗಿದೆ ಸಿನಿಮಾ ಮೇಲೆ. ಅದ್ರ ಮೇಲೆ ಇಡೀ ಸಿನಿಮಾ ಹಿಡಿತಾರೆ. ಇಡೀ ಸಿನಿಮಾ ಡಿಪೆಂಡ್ ಆಗಿರೋದೇ ಅದ್ರ ಮೇಲೆ. ಯಾಕಂದರೆ ಅದಕ್ಕೆ ನಾವು ಗೋಡೆ ಕಟ್ತಾ ಹೋಗ್ತೋದು. ಅದು ಕಳಶ ಕೂತ್ಕೋಬೇಕು ಅಂದರೆ ಇದೆಲ್ಲ ಕಟ್ಟಿರ್ತೀವಿ ನಾವು. ಬೇಸಿಕಲಿ ಅವರು ಗಣೇಶ್ ಅವರು ಅವ್ರದ್ದು ಒಂದು ಮುಗ್ಧ ಮಗು ಇದೆ. ಅವ್ರು ಭಾಳ ಗಲಾಟೆ ಇಷ್ಟಪಡುವಂಥ ಮನುಷ್ಯ ಅಲ್ವೇ ಅಲ್ಲ. ಭಾಳ ಸೈಲೆಂಟ್ ಆಗಿರುವಂಥ ಒಂದು ವ್ಯಕ್ತಿಯವರು. ಎಲ್ಲಿ ಸಮಾಧಾನ ಇದೆಯೋ, ಅಲ್ಲಿ ಶಾಂತಿ ಇದೆಯೋ, ಅಲ್ಲಿ ಇರ್ತಾರೆ ಅವರು. ಗಲಾಟೆ ಆಗಿ ಜಾಗದಲ್ಲಿ ಇವರೆಲ್ಲ ದುಡ್ಬಿಟ್ಟು ಅವರು ಬೇರೆ ಸೈಡ್ ಕೊಡುವಂಥದ್ದು. ಅಂದರೆ ಅವರ ಮುಗ್ಧತೆ ಈ ಥರ ಕಥೆಗಳು ಹುಟ್ಟೋದಕ್ಕೆ, ಮಣ್ಣಿನ ಕತೆ ಹುಟ್ಟೋದಕ್ಕೆ ಕಾರಣ. ಎಲ್ಲಿವರೆಗೂ ಅವರ ಮುಗ್ಧತೆಯನ್ನು ಕಳ್ಕೊಳ್ಳಲ್ಲ, ಆ ಮಗುರದೆಯನ್ನು ಕಳ್ಕೊಳ್ಳಲ್ಲ, ಈ ಥರ ಒಳ್ಳೆ ಮಣ್ಣಿನ ಕಥೆಗಳು ಬರ್ತಾ ಇರ್ತವೆ. ಸೊ ಕಾಟೇರ ಆದ ನಂತರ ಕಾಟೇರ ಯಶಸ್ಸು ಈ ಚಿತ್ರ ಹುಟ್ಟೋಕೆ ಕಾರಣ ಅನ್ನ? ಇಲ್ಲ, ಚಾನ್ಸೇ ಇಲ್ಲ. ನಾವು ಆಲ್ರೆಡಿ ವಿ ಆರ್ ಡಿಸೈಡೆಡ್. ಯಾಕಂದರೆ ಕಾಟೇರ ಇನ್ನೂ ರಿಲೀಸೇ ಆಗಿರಲಿಲ್ಲ. ಸ್ಕ್ರಿಪ್ಟ್ ಅಲ್ಲಿ ಏನೋ ಇದೇ ಥರ ಇಂಟರ್ವ್ಯೂ ಎಲ್ಲ ಮಾಡ್ತಾ ಇದ್ವಿ. ನಾನು ಆ ಫಿಲಮ್ ಕೋ ಡೈರೆಕ್ಟ್ರು ಕಾಟೇರಕ್ಕೆ. ಅವಾಗಲೇ ಆಲ್ರೆಡಿ ಫಸ್ಟ್ ಡ್ರಾಫ್ಟ್ ಆಗೋಗ್ಬಿಟ್ಟಿತ್ತು. ನಾವು ಬರಿತಾನೆ ಇದ್ವಿ, ಅಲ್ಲಿ ಇಂಟರ್ವ್ಯೂ ನಡೀತಾ ಇದ್ದರೆ ಇಲ್ಲಿ ಕೂತ್ಕೊಂಡು ನಾನು ಜಡೇಶ್ ಸರ್ ಬರಿತಾನೆ ಇರ್ತಿದ್ದೆ. ಅವರು ಇಂಟರ್ವ್ಯೂ ಬರೋರಲ್ವ, ಯಾಕಂದ್ರೆ ರೈಟರ್ ಅವರು. ನಾನು ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ನಮ್ದೇನು ಕೆಲಸ ಇರ್ತಿರಲಿಲ್ಲ. ಆರ್ಟಿಸ್ಟ್ ಬರೋರು ಅವ್ರನ್ನ ಕುಂದಿರಿಸ್ಬಿಟ್ಟು ನಾವಿಬ್ಬರು 1 ಲೈನ್ ಬರಿತಾ ಇದ್ವಿ. ಯಾಕಂದರೆ ಅದು ಫಸ್ಟ್ ಡ್ರಾಫ್ಟು 130-140 ಸೀನ್ ಬಂದುಬಿಟ್ಟಿತ್ತು. ಅದನ್ನು ಕ್ರಿಸ್ಪ್ ಮಾಡಿ 170 ಸೀನಿಗೆ ತರೋದು ಚಾಲೆಂಜ್ ಆಗಿಬಿಟ್ಟಿತ್ತು ಅವಾಗ. ಯಾಕಂದ್ರೆ ಇಮಿಡಿಯೇಟ್ ಸ್ಕ್ರಿಪ್ಟ್ ಹೋಗೋರಿದ್ವಿ. ಸೊ ಹೀಗಾಗಿ ಅದೇನು ಡಿಪೆಂಡೆಂಟ್ ಇಲ್ಲ ಮೇಡಮ್. ವಿ ಆರ್ ಆಲ್ರೆಡಿ ಡಿಸೈಡೆಡ್. ಹೌದು. ಓಕೆ ಸರ್, ಡೈಲಾಗ್ಗಳ ಬಗ್ಗೆ ಮಾಸು, ಕ್ಲಾಸು, ವಿಭಿನ್ನವಾದಂಥ ಶೈಲಿ ಡೈಲಾಗ್ಸು, ಇದರಲ್ಲೂ ಕೂಡ ನೀವು ತುಂಬ ಸೆನ್ಸಿಬಲ್ ಆಗಿ ಡೈಲಾಗ್ಸ್ನ ಬರಿಬೇಕು, ಅದು ಎಲ್ಲಾದರೂ ಹೇಳಿದ್ರಿ. ಥಿಯೇಟರ್ನಲ್ಲಿ ತಾವೇ ಖುದ್ದು ಸಿನಿಮಾ ನೋಡಿದಾಗ ತಮಗೆ ವಾಹ್, ಈ ಡೈಲಾಗ್ ಸಖತ್ತಾಗಿ ವರ್ಕ್ ಆಗಿದೆ, ಈ ಸಿಚುಯೇಷನ್ಗೆ ಅನ್ಸೋದು ಯಾವುದು? ಅದೇ ನನಗೊಂದಷ್ಟು ಜನ ಮೆಸೇಜ್ ಮಾಡ್ತಿರ್ತಾರೆ, ಗ್ಯಾಪೇ ಕೊಡ್ತಿಲ್ವಲ್ಲ, ಒಂದು ಡೈಲಾಗ್ ಬರುತ್ತೆ ಅದನ್ನು ಎಂಜಾಯ್ ಅಂದರೆ ಉಸಿರು ತಗೊಂಡು ಖುಷಿ ಪಡೋ ಅಷ್ಟೊತ್ತಿಗೆ ಇನ್ನೊಂದು ಬರ್ತಾ ಇದೆ. ಕಾಂಪ್ಯಾಕ್ಟ್ ಮಾಡ್ಕೊಂಬಿಟ್ವಿ. ಅಂದರೆ ಒನ್ಲೈನರ್ಸ್ ಜಾಸ್ತಿ ಯೂಸ್ ಮಾಡಿದ್ದು. ನಾನು ಶ್ರೀಕಾಂತ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗಿದ್ದೆ, ಏನೇ ವಿಷಯ ಇದ್ರೂ ಜಾಸ್ತಿ ಹೇಳೋದು ಬೇಡ. ಕರೆಕ್ಟ್ ವಿಷಯ ನಿಮಗೆ ಆರ್ಟಿಸ್ಟ್ಗಳು ಎಕ್ಸ್ಪ್ರೆಷನಲ್ಲಿ ಮತ್ತೊಂದರಲ್ಲಿ ಕೊಡ್ತಾನೆ ಇದ್ದಾರೆ. ಮಾತು ಕೊಟ್ಟಾಗ ಒಂದೊಂದೇ ಲೈನ್. ಇಲ್ಲಿ ನಡಿಬೇಕಾಗಿರೋದು ಸಂಧಾನ ಅಲ್ಲ ಸಂವಿಧಾನ ಅಂದಾಗ ಅವ್ರ ಆಶಯ ಗೊತ್ತಾಗೋದು.
ಅರ್ಧ ಪೇಜ್ ಡೈಲಾಗ್ ವ್ಯಾಲ್ಯೂ ಹೇಳ್ಬಿಡುತ್ತೆ ಮೇಡಮ್ ಅಷ್ಟೇ. ನೀಟಾಗಿ ಹೇಳ್ಬಿಡ್ತೀವಿ. ನೀರಿಗೆ ಪಾಚಿರೇ ಶತ್ರು ಅಂದರೆ ನಮ್ಮವರೇ ನಮ್ಮನ್ನು ತುಳಿಯೋದು ಅಂತ. ಸೊ ಈ ಥರದ್ದೊಂದು ಇದನ್ನ ಇಟ್ಕೊಂಡು ಎಂಟೈರ್ ಸಿನಿಮಾನ ಕಟ್ಕೊಂಬಂದಿದ್ದು. ಡೈಲಾಗ್ಗಳು ಎಂಜಾಯ್ ಮಾಡ್ತಿದ್ದಾರೆ. ಮತ್ತು ಖುಷಿ ವಿಚಾರ ಏನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ನೋಡಿದವರು ಒಂದು ಮೆಸೇಜಲ್ಲೋ ಮತ್ತೊಂದರಲ್ಲೆಲ್ಲ ಒಂದೊಂದು ಅಂಕಣ ಬರೀತಿದ್ದಾರೆ. ಎಷ್ಟು ಜನ ಬರೀತಿದ್ದಾರೆ. ಡಿಸ್ಕಸ್ಡ್ ಸಿನಿಮಾ ಇನ್ ದ ಹಿಸ್ಟ್ರಿ ಆಫ್ ಕನ್ನಡ. ಬಹುಶಃ ಸದ್ಯದ ಮಟ್ಟಕ್ಕೆ ಸಾಧಾರಣ ಎಲ್ಲ ಸಿನಿಮಾ ನೋಡುವವರಾಗಿರೋ ಕಾರಣ ಸದ್ಯದ ಸದ್ಯದಲ್ಲಿ ನಡೆದ ಸುಮಾರು ವರ್ಷಗಳ ನಂತರ ಎಲ್ಲರೂ ಈ ಸಿನಿಮಾದ ಬಗ್ಗೆ ಒಳ್ಳೆಯದನ್ನೇ ಬರೀತಾ ಇದ್ದಾರೆ. ನೋಡಲೇಬೇಕು ಅಂತ ಬರೀತಾ ಇದ್ದಾರೆ. ಪ್ರತಿಯೊಂದು ವಿಚಾರನ, ಡೈಲಾಗು, ಕ್ಯಾಮರಾ ವರ್ಕು, ಆ್ಯಕ್ಟಿಂಗು, ಪ್ರತಿಯೊಂದು ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೊಂದು ಕ್ರಾಂತಿಯಾಗಿದೆ. ಕನ್ನಡ ಚಲನಚಿತ್ರದಲ್ಲಿ ಇದೊಂದು ಬೇಕಾಗಿತ್ತು. ನೀವು ಹೇಳ್ತಾ ಇದ್ರಿ ಮಲಯಾಳಂ ಸಿನಿಮಾ ಚೆನ್ನಾಗಿದೆ, ಹಸುರನ್ ಚೆನ್ನಾಗಿದೆ, ತಮಿಳು ಚೆನ್ನಾಗಿದೆ ಅಂತ ಹೇಳೋರಿಗೆ ಇವರು ನಮ್ಮಲ್ಲೂ ಕೂಡ ನಿರ್ದೇಶಕರಿದ್ದಾರೆ, ನಮ್ಮಲ್ಲೂ ಕೂಡ ಕಥೆಗಾರರಿದ್ದಾರೆ. ನೋಡಿ ನಮ್ಮ ಸಿನಿಮಾನ ಹೇಳುವಂಥ ಸಿನಿಮಾ ನೋಡ್ಕೊಂಡು ಬಂದು ರಿವ್ಯೂ ಕೊಟ್ಬಿಡೋದು 2 ನಿಮಿಷದ ಕೆಲಸ. ಬಟ್ ಕುತ್ಕೊಂಡು ಬರೆಯೋದಕ್ಕೆ ಆ ಸಿನಿಮಾನ ತಿರ್ಗಾ ರಿಕಾಲ್ ಮಾಡ್ಕೋಬೇಕಾಗುತ್ತೆ. ನಾವು ಏನು ಇಷ್ಟಪಟ್ವಿ, ಇದು ಯಾರಿಗೆ ತಲುಪಿಸ್ಬೇಕು ಅಂತ. ಆ ಥರದ ಅಂಕಣಗಳು ಸಿಕ್ಕಾಪಟ್ಟೆ ಬರಿತಾ ಇದ್ದಾರೆ ಮತ್ತು ಟ್ಯಾಗ್ ಮಾಡ್ತಿದ್ದಾರೆ. ಸೊ ಅದು ಅಕ್ಷರ ಕ್ರಾಂತಿ. ನಾವು ನಾನು ಮೊದಲೇ ಹೇಳಿದ್ದೆ, ಈ ಸಿನಿಮಾ ಈಚೆ ಅಂತೂ ತುಂಬ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಅಂತ. ಮತ್ತು ಶ್ರೀಕಾಂತ್ ಹೇಳ್ದಂಗೆ ಇದು ಯಾವುದೇ ವರ್ಗದ ಸಿನಿಮಾ ಅಲ್ಲ. ಆ್ಯಕ್ಚುಲಿ ಯಾರು ಏನು ನಮ್ಮ ವರ್ಗ ಅನ್ಕೊತಿದ್ದಾರೆ ಅದರದ್ದು ಆಳ ಅಗಲಗಳನ್ನ ಹೇಳಕ್ಕೆ ಹೋಗಿರೋದು. ಯಾರ ಮನಸ್ಸಿಗೂ ನೋವು ಮಾಡಬೇಕು ಅನ್ನೋದೇನಿಲ್ಲ. ನಮ್ಮನ್ನು ನಾವು ತೊಳ್ಕೊತಾ ಇದ್ದೀವಿ ಅನ್ನೋ ಒಂದು ಸಂದೇಶ ಇತ್ತು ಅನ್ನೋದನ್ನ ತೋರಿಸಿದ್ವಿ ಅಷ್ಟೇ. ಈಗ ಇದೆ ಅಂತಲ್ಲ, ಇತ್ತು. ಈಗ ಚರ್ಚೆಗಳಾಗ್ತಿರೋದು ಏನಂದರೆ ಅಲ್ಲಿದೆ ಇಲ್ಲಿದೆ ಅಂತ. ಎಲ್ಲದಕ್ಕೂ ಸಂವಿಧಾನ, ಅಕ್ಷರ ಇದಾದಾಗ ಚೆನ್ನಾಗಿ ಸಮಾನತೆ ಬರುತ್ತೆ. ಆಯುಧ ಹಿಡಿಬೇಡಿ, ಬಳಪ ಹಿಡೀರಿ, ಅಕ್ಷರ ಕಲೀರಿ ಅಂತ ಒಂದು ದೊಡ್ಡ ಕ್ರಾಂತಿ ಕೊಡ್ತಾರೆ. That's beautiful.